ಪ್ರೀತಿಯ ಸ್ಟಾರ್ ವೀಕ್ಷಕರುಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲೈನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಒಂದು ದೇವಸ್ಥಾನಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ರೀ. ಆಲ್ರೆಡಿ ಅದು ಪಾರ್ಟ್ 1 ನಾನು ಮಾಡೇನಿ, ದೇವಸ್ಥಾನ ಏನಂತಂದು ಹೇಳಿ. ಇವತ್ತು ನಾವು ಹೋಗ್ತಾ ಇರೋಂಥದ್ದು ಗೌಡಗಿರಿ ಚಾಮುಂಡೇಶ್ವರಿ ಟೆಂಪಲಿಗೆ ರೀ. ಏನಪ್ಪ ಇದು ಮೊನ್ನೆ ತನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಯಾರ, ಮತ್ತೇನಿದೆ ಅಂತ ಹೇಳಿ ಅನ್ಕೋಬೇಡ್ರಿ. ಹೌದು, ಅವತ್ತು ನಾನು ಹೆಂಗೆ ಹೋಗ್ಬೇಕು ಗೌಡಗಿರಿಗೆ ಅಂತ ತೋರಿಸಿದೆ. ಇವತ್ತಿನ ಈ ನನ್ನ ಲಾಗ್ ಒಳಗಡೆ ಬಸಪ್ಪನ ತೀರ್ಥಸ್ಥಾನ ಯಾವ ಥರ ಮಾಡೋದು ಅಂತಂದು ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಏನು ಅದರಿಂದ ಯೂಸ್ ಐತಿ ಅಂತೂ ನಾನು ಹೇಳ್ತೀನಿ. ತಡ ಮಾಡ್ದೆ ಏನಂತ ಹೇಳಿ ನೋಡೋಣ ಬರ್ರಿ. ಸೊ ತಡ ಮಾಡ್ದೆ ನಾವು ಈಗ ದೇವಿ ಮೊದಲು ದರ್ಶನ ಮಾಡ್ಬೇಕು. ನನಗೆ ಇಲ್ಲಿ ಬಂದ ತಕ್ಷಣ ಏನೋ ಒಂದು ಪಾಸಿಟಿವ್ ವೈಬ್ಸ್ ಥರ ನನಗೆ ಪರ್ಸ್ನಲಿ ಫೀಲ್ ಆಗಾಕತ್ತೈತ್ರಿ. ಆ್ಯಂಡ್ ಇಲ್ಲೇ ಚಪ್ಪಲ್ದ ಸ್ಟ್ಯಾಂಡ್ ಐತಿ, ಇಲ್ಲಿ ಬಿಟ್ಟು ನಾವು ಒಳಗೆ ಹೋದ ತಕ್ಷಣ ದೇವಿನ ನಮ್ಗೆ ಬರಮಾಡ್ಕೊಳತ್ತಾಳ ಅನ್ನೋ ಥರ ನಮಗೆ ಕಾಣಿಸುತ್ತೆ. ಆಮೇಲೆ ನಾವು ಒಳಗೆ ಎಂಟರ್ ಆದ ತಕ್ಷಣ ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗಿತ್ತು. ಇಲ್ಲಿ ನೋಡಬಹುದು ಎಷ್ಟು ಜನ, ಗದ್ದಲ ಅಂದ್ರೆ ಗದ್ದಲ ಐತ್ರಿ. ನಾವು ಹೋಗಿದ್ದು ಇವತ್ತು ಸಂಡೇ ರೀ. ಭಾಳ ರಶ್ ಐತಿ ಸಂಡೇ ಆಗಿರೋದ್ರಿಂದ, ಎಲ್ಲರಿಗೆ ಹಾಲಿಡೇಸ್ ಇರೋದ್ರಿಂದನೂ ಅಂತಲೂ ಹೇಳ್ಬೋದು. ಈಗ ಇಲ್ಲಿಂದ ನಾವು ಕ್ಯೂ ಹಚ್ಕೊಂಡು ಇಷ್ಟ ಬಿಡಪ್ಪ ಏನೈತಿ 5 ರೌಂಡ್ ಹೊಡೆದು ಬಿಡೋದಂತ ನಾವು ಅಂದ್ಕೊಂಡ್ವಿ. ಮುಂದೆ ಬರ್ತಾ ಬರ್ತಾ ನೋಡ್ತೀವಿ ಇಷ್ಟು ದೊಡ್ಡ ಹಾಲ್ ಒಳಗಡೆ ಜನ ಅಂದ್ರೆ ಜನ ಸಾಗರ ಅದಾರ್ರಿ. ಜನ ನೋಡ್ಬಿಟ್ಟ ನಾನು ಅರ್ಧ ಶಾಕ್ ಆಗೇನ್ರಿ. ಅಷ್ಟು ಜನ, ಅಷ್ಟು ಭಕ್ತಾದಿಗಳು ಆ ದೇವ್ರ ಮೇಲಿರೋ ನಂಬಿಕೆ ಇಟ್ಟು ಇಷ್ಟು ಜನ ಅಂದ್ರೆ ಅವ್ರ ನಂಬಿಕೆ ಅದು ಫಲಿಸೈತಿ ಅನ್ನೋಕ್ಕೋಸ್ಕರನ ಅವ್ರು ಬರ್ತಾರ್ರಿ. ಆಮೇಲೆ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನಮ್ಗೆ ಸಿಗುತ್ತೆ, ಸಿಗಲ್ಲ ಅಂತ ಹೇಳಲ್ಲ ನಾನು. ಸಂಡೇ ಆಗಿರೋದ್ರಿಂದಲ್ಲ ನೋಡ್ರಿ, ಎಷ್ಟು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಜನ ಜಾತ್ರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಳಗಡೆ ಎಷ್ಟು ಜನ ಅದರ ಅಷ್ಟ ಜನ ಹೊರಗಡೆ ಇನ್ನೂ 5-6 ಲೈನ್ ರೌಂಡ್ ನಾವು ಸುತ್ಕೊಂಬರ್ಬೇಕು. ಸೇಮ್ ಕ್ರೌಡ್ ಐತ್ರಿ. ಆಮೇಲೆ ನಾವು ಫಸ್ಟ್ ಬಸ್ ಕ್ಯಾಚ್ ಮಾಡಿದ್ವಿ ಮೈಸೂರಿಂದ. ಒಂದು 6 ಗಂಟೆ ಏನೋ ನಾನು ಬಸ್ ಕ್ಯಾಚ್ ಮಾಡಿದ್ವಿ. ಇಲ್ಲೇ 7:15 ಇದ್ವಿ ನಾವು. ಇದ್ರೂ ಕೂಡ ಇಲ್ಲಿ ನೋಡ್ರಿ ಡೋರ್ ಹತ್ರ ಇನ್ನೂ ನಾವು ಮುಂದೆ ಹೊಂಟೀವಿ, ಡೋರಿಂದ ಇನ್ನೂ ಅಷ್ಟು ಜನಕ್ಕೆ ಬರತ್ತಾರ. ಆಮೇಲೆ ಇಲ್ಲಿ ಅವರು ಅದನ್ನು ಕಂಟ್ರೋಲ್ ಮಾಡಕ್ಕಂತ ಹೇಳೇನ ಅಷ್ಟು ಜನನೂ ಅದಾರ ಇಲ್ಲಿ. ಆಮೇಲೆ ಅಷ್ಟೇ ಥರನೂ ಯಾವುದೇ ಥರ ಗದ್ದಲಿಲ್ಲಾರ್ದ ಎಲ್ಲರಿಗೆ ದರ್ಶನ ಮಾಡೋಕೆ ಅನುಕೂಲ ಐತ್ರಿ. 6:15 ನಾವು ಬಸ್ನ್ಯಾಗ ಕೂತ್ಕೊಂಡಿವ್ರಿ. 7:15 ಒಂದು 8 ಗಂಟೆ ಅಂದ್ರೆ ನಾವು ಇಲ್ಲಿದ್ವಿ. ಅಷ್ಟಕ್ಕೆ ಇಷ್ಟು ಜನ ಬಂದಾರ. ಬೆಳಗಿನ ಜಾವ 4ಕ್ಕೆ ಬಂದು ಕ್ಯೂ ಹಚ್ಚೀವಿ ಅಂತಲೂ ಹೇಳಿದರು ಸುಮಾರು ಜನ ನನಗೆ. ಸೊ ಯಾರಾದರೂ ನೀವು ಸಂಡೇ ಹೋಗೋರಿದ್ರೆ ನಾನು ಹೇಳೋದೇನು ಅಂತಂದ್ರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಹೋಗ್ರಿ. ನೋಡ್ರಿ, ನಾನೀಗ ಬಂದ ಲಾಸ್ಟ್ ಲೈನಿಗೆ ಬಂದೆ. ಈಗ ಅಂದ್ರೆ 8 ಕಾಲಮ್ಸ್ ಅದಾವ್ರಿ ನಮ್ಗೆ. ಹಂಗೆ ನೋಡ್ತಂಗೆ ಹೊರಗೆ ಬಂದ್ವಿ. ಇಲ್ಲಿ ನೋಡ್ರಿ ಎರೋ ಮಾರ್ಕ್ ತೋರ್ಸಾತಿಲ್ಲನಲ್ಲ ನಾನು. ಇಷ್ಟು ಜನ ಇನ್ನೂ ಆ ರೂಮ್ ಒಳಗೆ ಹೋಗಕ್ಕೆ ರೆಡಿ ಆಗ್ಯಾರ. ಹಂಗೆ ಮೂಮೆಂಟ್ ಆದಂಗೆಲ್ಲ ಅಷ್ಟು ಜನ ಅಂತಾರೆ. ಆಮೇಲೆ ಇಲ್ಲಿಂದ ಮತ್ತು ನಾವು ಒಂದು 4 ರೋ ಥರ ಅಂದ್ರೆ ಮಾಡ್ಯಾರ್ರಿ. ಅದನ್ನು ನಾವು ಸುತ್ಕೊಂಡು ದೇವಿ ದರ್ಶನಕ್ಕೆ ನಾವು ಹೋಗಬಹುದು. ನಾನು ಲಾಸ್ಟ್ ವಿಡಿಯೋದಾಗ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ದೇವಿದು ನಾನು ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡೀನಿ. ಈ ಸತಿ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ಮಾಡೋಕೆ ಒಳಗಡೆ ಅಲಾವ್ ಇಲ್ರಿ. ನನಗಂತೂ ಫುಲ್ ಅದು ಹತ್ರ ಬಂದ ಕೂಡಲೇ ಅಷ್ಟು ಖುಷಿ ಆಯ್ತು. ಆಲ್ರೆಡಿ ನಾನು ಈಗ ಡೆಡ್ ಎಂಡ್ ಲೈನ್ ಒಳಗೆ ಅದೀನಿ ರೀ. ನೋಡ್ಬೋದು ಲೈನ್ ಲಾಸ್ಟ್ ಇರೋದು. ಇಲ್ಲಿಂದನ ನಾನು ಹೋಗಿ ಲಾಸ್ಟ್ಗೆ ದೇವ್ರದ್ದು ದರ್ಶನ ಮಾಡಬೇಕು. ಅಷ್ಟೇ ಎಕ್ಸೈಟ್ ಒಳಗೆ ಅದೀನಿ ನಾನು, ಯಾವಾಗ ನೋಡ್ತೀನೋ ಅಂಥೇಳಿ ಹಂಗೆ ಫೀಲ್ ಆಗತ್ತೆ ರೀ. ಸೊ ನಾನು ದೇವಿ ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ಹೋಗಿದ್ದ ತೀರ್ಥಸ್ಥಾನದ ಸೇವಾ ಕೌಂಟರ್. ಇದನ್ನು ಹುಡುಕ್ಬೇಕಾದಂಥದ್ದು ಏನು ನೆಸೆಸಿಟಿ ಇಲ್ಲ, ಅಲ್ಲೇ ಪಕ್ಕದಲ್ಲೇ ಐತ್ರಿ. ಮತ್ತು ಬೋರ್ಡ್ ಕೂಡ ಮೆನ್ಷನ್ ಮಾಡ್ಯಾರ. ಲೆಫ್ಟ್ ಸೈಡ್ ನೋಡ್ಬೋದು ಎರೋ ಮಾರ್ಕ್. ಈ ಎರೋ ಮಾರ್ಕ್ ಏನಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ರೋಡಿಗೆ ಬಂದುಬಿಟ್ಟೈತಿ ಮತ್ತು ದೇವಿ ದರ್ಶನ ಮಾಡೋಕ್ಕೆ. ಅಷ್ಟಂದ್ರೆ ಅಷ್ಟು ಕ್ಯೂ ಐತೆ ನೋಡ್ರಿ ಜನ. ನಾನು ಹೊರಗಡೆ ಬರೋ ಅಷ್ಟೊತ್ತಿಗೆ ದೇವಿ ದರ್ಶನ ಮಾಡಿಕೊಂಡು 12:15 ಆಗಿತ್ತು. ಅಷ್ಟಕ್ಕೆ ಇಷ್ಟು ಕ್ರೌಡ್ ಆಗೋಗಿತ್ತು ರೀ. 3 ಅವರ್ ನಾ ಕ್ಯೂ ಹಚ್ಚಿದೆ. ನೋಡ್ರಿ ತೀರ್ಥಸ್ಥಾನಕ್ಕೆ ಹೋಗುವಂಥದ್ದು ಲೈನ್ 3 ರೋ ಐತಿ. ಇಲ್ಲಿಂದ ಹೊರಗೆ ಬಂದ ತಕ್ಷಣ ಇಲ್ಲೇ ಒಬ್ಬರು ಕೂತಿರ್ತಾರ ಅಣ್ಣಾರು. ಅವ್ರಿಗೆ ನಾವು ದುಡ್ಡು ಪೇ ಮಾಡ್ಬೇಕಂದ್ರೆ ನಾವು ಅವ್ರಿಗೆ 10 ರೂಪಾಯಿ ಕೊಡಬೇಕು. ಅವರು ನಮಗೆ ಒಂದು ಕಾರ್ಡ್ ಕೊಡ್ತಾರೆ ರೀ. ಕಾರ್ಡ್ ಅಲ್ಲಿ ಮೇಲೆ ಮೆನ್ಷನ್ ಮಾಡ್ಯಾರ. ಆ ಕಾರ್ಡನ್ನು ನಾವು
ತಗೊಂಡು ನಾವು ನೆಕ್ಸ್ಟ್ ಆ ಕಾರ್ಡನ್ನು ತೋರಿಸಿದ್ರೆ ಅದ್ರ ಮುಂದ್ಗಡೆನ ಒಬ್ರು ಅಣ್ಣಾರು ನಿಂತಿರ್ತಾರೆ. ಅವರು ತೋರಿಸಿದ್ರೆ ಅವರು ನಮ್ಗೆ ಒಳಗಡೆ ಬಸಪ್ಪನ ತೀರ್ಥ ಸ್ಥಾನಕ್ಕೆ ಬಿಡ್ತಾರೆ. ಹುಡುಕ್ಬೇಕಂತದ್ದು ಯಾವುದು ನೆಸೆಸಿಟಿ ಇಲ್ಲ ರೀ. ಇಲ್ಲೇ ನೀರು ಹಾಕೋರು ನಾವು ಬಸಪ್ಪನ ಕೆಳಗೆ ಬಗ್ಬೇಕ್ರಿ. ನಮ್ಮ ಬೆನ್ನ ಮೇಲಾಗಲಿ ನಮ್ಮ ತಲೆ ಮೇಲಾಗಲಿ ಅವರು ನಮ್ಗೆ ಅದ್ರ ಫೇಸಿಂದ ನಮ್ಗೆ ನೀರು ಹಾಕ್ತಾರ್ರಿ. ಆ್ಯಂಡ್ ಈ ತೀರ್ಥ ಸ್ಥಾನದಿಂದ ನಮ್ಮ ಮೈಯೊಳಗೆ ಏನು ಆರೋಗ್ಯ ಸರಿ ಇಲ್ಲ ಅಂತ ನಾವು ಅನ್ಕೋತೀವಿ, ಎಷ್ಟು ಹಾಸ್ಪಿಟ್ಲ್ ತೋರಿಸಿದ್ರು ಕ್ಯೂರ್ ಆಗಿಲ್ಲ ಅಂತ ಹೇಳ್ತೀವಿ. ಇಲ್ಲೇ ಬಂದು ಒಂದು ಸತಿ ಬಸಪ್ಪನ ಮೇಲಿಂದ ನಾವು ನೀರು ಹಾಕಿಸ್ಕೊಂಡ್ರೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ಜೊತೆಗೆ ಮನೆಯಲ್ಲಿರುವಂತಹ ಸಮಸ್ಯೆ ಆಗಿರಲಿ, ದುಡ್ಡಿನ ಸಮಸ್ಯೆ ಆಗಿರಲಿ, ಅದು ಸಹಿತ ಕಡಿಮೆ ಆಗ್ತಾ ಬರುತ್ತೆ ರೀ. ಇದಾದ ತಕ್ಷಣ ನಾನು ಕಾಯಿ ಕಟ್ಟೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ ರೀ. ಯಾಕಂದರೆ 7 ಸುತ್ತನ್ನ ಸುತ್ತಿ ನಾನು ಈಗ ಕಾಯಿ ಕಟ್ತೀನಿ ರೀ, ನಾನು ಬೇಡ್ಕೊಂಡಿರುವಂತಹ ಹರಕೆ ಆಗಲಿ ಅಂತ ಹೇಳಿ. ನಾ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೈತಿ, ಮೊದಲು ಕಾಯಿ ಕಟ್ಟಬೇಕು, ಮೊದಲು ದರ್ಶನ ಮಾಡಬೇಕು, ಮೊದಲು ಬಸಪ್ಪ ನೀರು ಹಾಕಬೇಕು ಅಂತ ಹೇಳಿ. ಸೊ ಇದನ್ನು ನನಗೆ ಕೇಳಿದ್ದೀನಿ ಡೈರೆಕ್ಟಾಗಿ, ಅವ್ರ ಕಡೆಯಿಂದ ಕೇಳಿದ್ದನ್ನ ನಾನು ನಿಮಗೆ ಹೇಳ್ತೀನಿ ರೀ. ಮೊದಲು ನೀವು ದರ್ಶನ ಮಾಡಿಕೊಂಡು ಅದಾದಮೇಲೆ ಬಸಪ್ಪನ ನೀರು ಹಾಕ್ಕೊಂಡು ಆಮೇಲೆ ನೀವು ಕಾಯಿನ ತೊಗೊಂಡು ಬಂದು ಕಟ್ರಿ. ಇದು ಪ್ರೊಸೆಸ್. ಆ್ಯಂಡ್ ನೀರು ಯಾವಾಗ ಯಾವ ದಿನದಾಗ ಹಾಕ್ತಾರೆ ಅಂದ್ರೆ ಸಂಡೇ ಮತ್ತು ಅಮಾವಾಸ್ಯೆ ದಿನ, ಅದಾದ ತಕ್ಷಣ ಹುಣ್ಣಿಮೆ ದಿನ ಮಾತ್ರ ಹಾಕ್ತಾರ್ರಿ. ನೋಡ್ಬೋದ್ರಿ ನೀವಿಲ್ಲೇ ಎಷ್ಟು ಕ್ರೌಡ್ ಐತಿ ಅಂದ್ರೆ, ನಮ್ಮದು ಎಲ್ಲ ದರ್ಶನ ಮುಗಿದು ಕಾಯಿ ಕಟ್ಟಿ ನೀರು ಹಾಕ್ಸ್ಕೊಳ್ಳೋದಷ್ಟೊತ್ತಿಗೆ ಅಂದ್ರೆ 1:45 ಆಗೋತ್ರಿ. ಸೊ ಓಕೆ ಸ್ಟಾರ್ ವೀಕ್ಷಕರೇ, ಇಲ್ಲಿಂದ ನಾವು ಡೈರೆಕ್ಟಾಗಿ ಬಂದಿದ್ದ ನಾವು ಪ್ರಸಾದದ ಹಾಲಿಗೆ ಬಂದ್ವಿ ರೀ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳು ಸಹಿತ ದೇವಿ ದರ್ಶನ ಮಾಡ್ಕೊಂಡು ಹೋಗಕ್ಕೆ ಬಂದಾರ್ರಿ. ಆಮೇಲೆ ಇಲ್ಲಿ ನೋಡ್ಬೋದು ಎಷ್ಟು ಕ್ರೌಡ್ ಐತಂತಂದ್ರೆ ಜನ ಹಂಗೆ ಬರ್ತಾನೆ ಇದ್ದಾರೆ, ಹಂಗೆ ಮೂಮೆಂಟ್ ಆಗ್ತಾನೆ ಐತ್ರಿ. ಸೊ ನಾವು ಇದನ್ನು ಪ್ರಸಾದನ ಸ್ವೀಕರಿಸಿದ್ವಿ. ಇದನ್ನು ತಿಂದಾದ್ಮೇಲೆ ನಾವು ಈಗ ಹೊರಗಡೆ ಬಂದ ತಕ್ಷಣ ನಮಗೋಸ್ಕರ ಮೈಸೂರಿಗೆ ಹೋಗೋ ಬಸ್ ಆಲ್ರೆಡಿ ಕಾಯ್ತಾ ಇತ್ತು. ಏನಪ್ಪ ಇಷ್ಟು ಜಲ್ದಿ ಟೈಮ್ ಹೋಗ್ಬಿಡ್ತಾನ ಅನ್ನೋದೊಂದು ಬ್ಯಾಡ್ ಫೀಲ್, ಅದಾದಮೇಲೆ ಮತ್ತೆ ಬರ್ತೀನಿ ಅಲ್ಲ ಅನ್ನೋದೊಂದು ಖುಷಿ. ಸೊ ಓಕೆ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರೇ, ಇನ್ನೂ ಯಾರೆಲ್ಲ ನೀವು ದೇವಸ್ಥಾನಕ್ಕೆ ಹೋಗಿಲ್ಲ, ಒಂದು ಸತಿ ಹೋಗಿ ನೀವು ಭೇಟಿ ಕೊಟ್ಟು ನೋಡ್ರಿ. ನಿಮ್ಮಲ್ಲೇ ನೀವು ಒಂದು ಪಾಸಿಟಿವ್ ವೈಬ್ಸ್ನ ನೀವು ನೋಡಬಹುದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.